ನೇಪಾಳದಲ್ಲಿ ಶಾಂತಿ ನೆಲೆಸುವಂತಹ ಯಾವುದೇ ಲಕ್ಷಣಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಆಗ್ರಹಿಸಿ ಭೀಕರವಾದಂತಹ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಆದರೆ ಇದೀಗ ನೇಪಾಳದ ಪ್ರಧಾನಿ ವಿರುದ್ಧ ಅಲ್ಲಿನ ಯುವ ಪೀಳಿಗೆ ಸಿಡಿದೆದ್ದು ನಿಂತಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಯುವಶಕ್ತಿ ಮುಂದೆ ಕಂಗಾಲಾದ ನೇಪಾಳಿ ಸೇನೆ. ಸೇನೆ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ. ಪ್ರತಿಭಟನಾಕಾರರ ಮುಂದೆ ಸೇನೆಯೇ ಸೈಲೆಂಟ್. ಸೇನೆಯ ಸ್ಮೋಕ್ ಬಾಂಬ್ ಸೇನೆ ಮೇಲೆ ಪ್ರಯೋಗ. ಭಾರೀ ಸಂಘರ್ಷದಲ್ಲಿ ಗಾಯಗೊಂಡವರೆಷ್ಟು? ಇದು ನಮ್ಮ ನೆರೆಯ ದೇಶ ನೇಪಾಳ. ಹೀಗೆ ಯುವ ಸಮೂಹ ಪ್ರತಿಭಟನೆ ಮಾಡುತ್ತಿರೋದು ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸಪ್ಗಾಗಿ. ಹೌದು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭೀಕರ ಸಂಘರ್ಷವೇ ನಡೆದು ಹೋಗಿದೆ. ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸ್ಆಪ್ ಬ್ಯಾನ್. ನೇಪಾಳದಲ್ಲಿ ಭೀಕರ ಪ್ರತಿಭಟನೆ, 20 ಜನ ದುರ್ಮರಣ. ನೇಪಾಳದಲ್ಲಿ ತುಗಲಕ್ ಸರ್ಕಾರ ಹೊಂದಿದೆ. ಆ ಸರ್ಕಾರ ನಡೆಸ್ತಿರೋದು ಕೆಪಿ ಶರ್ಮಾ ಓಲಿ ಎಂಬಾತ. ಈ ಮಹಾನುಭಾವ ಭಾರತ ಅಂದ್ರೆ ನಖಶಿಖಾ ಅಂತ ಉರ್ಕೊಳ್ತಾನೆ. ಭಾರತದಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬ ಕಾರಣಕ್ಕೆ ಚೀನಾದ ಶಿ ಜಿನ್ಪಿಂಗ್ ತೊಡೆಯೇರಿ ಕೂತಿದ್ದಾನೆ. ಅದೇ ಓಲಿ ನೇಪಾಳದಲ್ಲಿ ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸ್ಆಪ್ ಬ್ಯಾನ್ ಮಾಡಿದ್ದಾನೆ. ಅದೇ ಕಾರಣಕ್ಕೆ ಈ ಹೋರಾಟ ನಡೆಯುತ್ತಿದೆ. ಭೀಕರ ಸಂಘರ್ಷದಲ್ಲಿ 20ಕ್ಕೂ ಜನರು ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. म उभिरहेको ठाउँमा स्वाट गोली हो र मेरो पछाडिको साथीले हातमा यी पुरा हात उडिसक्यो। पुरै गोली लाग्यो, गोली डाइरेक्ट गोली लाग्यो। भित्रबाट अहिले पनि तुरन्त गोली चलिरहेको आवाज आइरहेको छ, सुनिरहेको छौँ हामी। यो संसद भित्रबाट डाइरेक्ट गोली किन? ಈಗಂತೂ ಸೋಷಿಯಲ್ ಮೀಡಿಯಾಗಳದ್ದೇ ಕಾಲ. ಈಗಿನ ಕಾಲದಲ್ಲಿ ಜನರಿಗೆ ಸಾಮಾಜಿಕ ಮಾಧ್ಯಮಗಳು ಇಲ್ಲ ಅಂದ್ರೆ ಯಾವುದೇ ಕೆಲಸ ನಡೆಯಲ್ಲ ಎಂಬ ಮನಸ್ಥಿತಿ ಇದೆ. ಕೆಲ ಹೊತ್ತು ನೈಟ್ ವರ್ಕ್ ಸಿಗದಿದ್ರೆ ಸಾಕು, ಏನನ್ನು ಕಳೆದುಕೊಂಡ ರೀತಿಯಲ್ಲಿರುತ್ತೇವೆ. ಆದ್ರೆ ಈ ನಡುವೆ ನೇಪಾಳ ಸರ್ಕಾರ ಬರೋಬ್ಬರಿ 24 ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡಲಾಗಿದೆ. ಆದ್ದರಿಂದ ಯುವಜನರು ಕಂಗಾಲಾಗಿ ಹೋಗಿದ್ದಾರೆ. यहाँ आउने बित्तिकै यहाँ अब पिसफुल प्रोटेस्ट गर्ने भनेर हामी प्लान गरेर आएको थियौँ। यहाँ साथीहरू हामी यहाँ आउने बित्तिकै यहाँ एकदम नराम्रो इन्सिडेन्ट, यहाँ पुलिसहरूको मिसबिहेभ हेर्न सकिन्छ। यहाँनिर जबरजस्ती युवाहरूलाई गोली हानिरहेको छ। यो पिसफुल प्रोटेस्टको यो अलिकति पनि होइन। ಯಾಕೆ ಬ್ಯಾನ್ ಬರೆ? ಸೋಷಿಯಲ್ ಮೀಡಿಯಾಗಳ ಮೇಲೆ ನೇಪಾಳ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮ ಕಂಪನಿಗಳು ನೋಂದಣಿ ಮಾಡಿಸಲು ಆಗಸ್ಟ್ 28ರಂದು 7 ದಿನಗಳ ಗಡುವು ನೀಡಿತ್ತು. ಆದರೆ ಸಮಯ ಮುಗಿದರೂ ಮೆಟಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ರೆಡ್ಡಿಟ್ ಮತ್ತು ಲಿಂಕ್ಡ್ ಇನ್ ನಂತಹ ಯಾವುದೇ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅರ್ಜಿಗಳನ್ನ ಸಲ್ಲಿಸಿಲ್ಲ. ಆದ್ದರಿಂದ 24 ಆ್ಯಪ್ಗಳನ್ನ ಬ್ಯಾನ್ ಮಾಡಲಾಗಿದೆ. ನೇಪಾಳ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕಳೆದ ವಾರ 24 ಸಾಮಾಜಿಕ ಜಾಲತಾಣವನ್ನ ಬ್ಯಾನ್ ಮಾಡಿತ್ತು.
ಆದ್ದರಿಂದ ಸಾವಿರಾರು ಯುವಕ ಯುವತಿಯರು ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದು ಪ್ರತಿಭಟನೆಯನ್ನ ತಡೆಯಲು ಪೊಲೀಸರ ಹರಸಾಹಸ ಪಡುವಂತಾಗಿದೆ. ಪ್ರಧಾನಿ ಓಲಿ ಸೇನೆಯ ಸಹಾಯ ಪಡೆದುಕೊಂಡು ಅವಿತು ಕೂತಿದ್ದಾರೆ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೇಪಾಳದಲ್ಲಿ ಶಾಂತಿ ನೆಲೆಸುವಂತಹ ಯಾವುದೇ ಲಕ್ಷಣಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಆಗ್ರಹಿಸಿ ಭೀಕರವಾದಂತಹ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಆದರೆ ಇದೀಗ ನೇಪಾಳದ ಪ್ರಧಾನಿ ವಿರುದ್ಧ ಅಲ್ಲಿನ ಯುವ ಪೀಳಿಗೆ ಸಿಡಿದೆದ್ದು ನಿಂತಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಯುವಶಕ್ತಿ ಮುಂದೆ ಕಂಗಾಲಾದ ನೇಪಾಳಿ ಸೇನೆ. ಸೇನೆ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ. ಪ್ರತಿಭಟನಾಕಾರರ ಮುಂದೆ ಸೇನೆಯೇ ಸೈಲೆಂಟ್. ಸೇನೆಯ ಸ್ಮೋಕ್ ಬಾಂಬ್ ಸೇನೆ ಮೇಲೆ ಪ್ರಯೋಗ. ಭಾರೀ ಸಂಘರ್ಷದಲ್ಲಿ ಗಾಯಗೊಂಡವರೆಷ್ಟು? ಇದು ನಮ್ಮ ನೆರೆಯ ದೇಶ ನೇಪಾಳ. ಹೀಗೆ ಯುವ ಸಮೂಹ ಪ್ರತಿಭಟನೆ ಮಾಡುತ್ತಿರೋದು ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸಪ್ಗಾಗಿ. ಹೌದು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭೀಕರ ಸಂಘರ್ಷವೇ ನಡೆದು ಹೋಗಿದೆ. ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸ್ಆಪ್ ಬ್ಯಾನ್. ನೇಪಾಳದಲ್ಲಿ ಭೀಕರ ಪ್ರತಿಭಟನೆ, 20 ಜನ ದುರ್ಮರಣ. ನೇಪಾಳದಲ್ಲಿ ತುಘಲಕ್ ಸರ್ಕಾರ ಹೊಂದಿದೆ. ಆ ಸರ್ಕಾರ ನಡೆಸ್ತಿರೋದು ಕೆಪಿ ಶರ್ಮಾ ಓಲಿ ಎಂಬಾತ. ಈ ಮಹಾನುಭಾವ ಭಾರತ ಅಂದ್ರೆ ನಖಶಿಖಾ ಅಂತ ಉರ್ಕೊಳ್ತಾನೆ. ಭಾರತದಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬ ಕಾರಣಕ್ಕೆ ಚೀನಾದ ಶಿ ಜಿನ್ಪಿಂಗ್ ತೊಡೆಯೇರಿ ಕೂತಿದ್ದಾನೆ. ಅದೇ ಓಲಿ ನೇಪಾಳದಲ್ಲಿ ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್, ವಾಟ್ಸ್ಆಪ್ ಬ್ಯಾನ್ ಮಾಡಿದ್ದಾನೆ. ಅದೇ ಕಾರಣಕ್ಕೆ ಈ ಹೋರಾಟ ನಡೆಯುತ್ತಿದೆ. ಭೀಕರ ಸಂಘರ್ಷದಲ್ಲಿ 20ಕ್ಕೂ ಜನರು ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. म उभिरहेको ठाउँमा स्वाट गोली हो र मेरो पछाडिको साथीले हातमा यी पुरा हात उडिसक्यो, पुरै गोली लाग्यो, गोली डाइरेक्ट गोली लाग्यो भित्रबाट। अहिले पनि तुरन्त गोली चलिरहेको आवाज आइरहेको छ, सुनिरहेको छौँ हामी। यो संसदभित्रबाट डाइरेक्ट गोली किन? ಈಗಂತೂ ಸೋಷಿಯಲ್ ಮೀಡಿಯಾಗಳದ್ದೇ ಕಾಲ. ಈಗಿನ ಕಾಲದಲ್ಲಿ ಜನರಿಗೆ ಸಾಮಾಜಿಕ ಮಾಧ್ಯಮಗಳು ಇಲ್ಲ ಅಂದ್ರೆ ಯಾವುದೇ ಕೆಲಸ ನಡೆಯಲ್ಲ ಎಂಬ ಮನಸ್ಥಿತಿ ಇದೆ. ಕೆಲ ಹೊತ್ತು ನೈಟ್ ವರ್ಕ್ ಸಿಗದಿದ್ರೆ ಸಾಕು, ಏನನ್ನು ಕಳೆದುಕೊಂಡ ರೀತಿಯಲ್ಲಿರುತ್ತೇವೆ. ಆದ್ರೆ ಈ ನಡುವೆ ನೇಪಾಳ ಸರ್ಕಾರ ಬರೋಬ್ಬರಿ 24 ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡಲಾಗಿದೆ. ಆದ್ದರಿಂದ ಯುವಜನರು ಕಂಗಾಲಾಗಿ ಹೋಗಿದ್ದಾರೆ. यहाँ आउने बित्तिकै यहाँ अब पिसफुल प्रोटेस्ट गर्ने भनेर हामी प्लान गरेर आएको थियौँ। यहाँ साथीहरू हामी यहाँ आउने बित्तिकै यहाँ एकदम नराम्रो इन्सिडेन्ट, यहाँ पुलिसहरूको मिसबिहेभ हेर्न सकिन्छ। यहाँनिर जबरजस्ती युवाहरूलाई गोली हानिरहेको छ। यो पिसफुल प्रोटेस्टको यो अलिकति पनि होइन। ಯಾಕೆ ಬ್ಯಾನ್ ಬರೆ? ಸೋಷಿಯಲ್ ಮೀಡಿಯಾಗಳ ಮೇಲೆ ನೇಪಾಳ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮ ಕಂಪನಿಗಳು ನೋಂದಣಿ ಮಾಡಿಸಲು ಆಗಸ್ಟ್ 28ರಂದು 7 ದಿನಗಳ ಗಡುವು ನೀಡಿತ್ತು. ಆದರೆ ಸಮಯ ಮುಗಿದರೂ ಮೆಟಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ರೆಡ್ಡಿಟ್ ಮತ್ತು ಲಿಂಕ್ಡ್ ಇನ್ ನಂತಹ ಯಾವುದೇ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅರ್ಜಿಗಳನ್ನ ಸಲ್ಲಿಸಿಲ್ಲ. ಆದ್ದರಿಂದ 24 ಆ್ಯಪ್ಗಳನ್ನ ಬ್ಯಾನ್ ಮಾಡಲಾಗಿದೆ.
ನೇಪಾಳ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕಳೆದ ವಾರ 24 ಸಾಮಾಜಿಕ ಜಾಲತಾಣವನ್ನ ಬ್ಯಾನ್ ಮಾಡಿತ್ತು. ಆದ್ದರಿಂದ ಸಾವಿರಾರು ಯುವಕ ಯುವತಿಯರು ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದು ಪ್ರತಿಭಟನೆಯನ್ನ ತಡೆಯಲು ಪೊಲೀಸರ ಹರಸಾಹಸ ಪಡುವಂತಾಗಿದೆ. ಪ್ರಧಾನಿ ಓಲಿ ಸೇನೆಯ ಸಹಾಯ ಪಡೆದುಕೊಂಡು ಅವಿತು ಕೂತಿದ್ದಾರೆ. ರಾಜಶೇಖರ ಜಹಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.